ಇನ್ನು ಮಹಾಮಳೆಯಿಂದ ಸಾಯಿ ಲೇಔಟ್ನಲ್ಲಿ ಅಧ್ವಾನ ಆಗೋಗಿದೆಯಲ್ಲ, ಜನರನ್ನ ಮಾತನಾಡಿಸಿದ್ದಾರೆ ಸಿಎಂ. ಅವ್ರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊಟ್ಟೆ ಬಡ್ಕೊಂಡು ಕಣ್ಣೀರು ಹಾಕಿದ್ದಾರೆ ಮಹಿಳೆಯೊಬ್ಬರು. ಶಾಶ್ವತ ಪರಿಹಾರ ಕಲ್ಪಿಸಿ ಅಂತ ಕಣ್ಣೀರಿಟ್ಟಿದ್ದಾರೆ ಸ್ಥಳೀಯರು. ಶಾಸಕ ಬೈರತಿ ಬಸವರಾಜ್ಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯರು ಪ್ರಶ್ನೆ ಮಾಡ್ತಾ ಇದ್ದಂತೆ ಶಾಸಕರು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಅವ್ರ ಕ್ಷೇತ್ರಕ್ಕೆ ಬರುತ್ತೆ ಅದು, KR ಪುರಂಗೆ. ಯಾವುದೋ ಸಾಯಿ ಲೇಔಟ್. ಸಾಯಿ ಲೇಔಟ್ ಜನ ಮುಖ್ಯಮಂತ್ರಿಗಳ ವಿರುದ್ಧನೇ ಸಿಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ. ಸಿಎಂ ಸಿಟಿ ರೌಂಡ್ಸ್ ಕೇವಲ ಶೋ ಹಾಫ್ ಅಂತ ಇದೆ. ಕೇವಲ ಮಳೆ ಹಾನಿ ಪ್ರದೇಶಕ್ಕೂ ಕೂಡ ಭೇಟಿಯನ್ನು ಕೊಡಲಿಲ್ಲ, ರಸ್ತೆಯಲ್ಲೇ ನಿಂತ್ಕೊಂಡಿದ್ರು. ಸಹಜವಾಗಿ ಸುಮಾರು ಜನ ಕೂಡ ಈಗ ಆಕ್ರೋಶಕ್ಕೆ ಒಳಗಾಗ್ತಾ ಇದ್ದಾರೆ. ಮೇಡಮ್ ಹೇಳಿ, ಸಿಎಂ ಸಿಟಿ ರೌಂಡ್ಸ್ ಜಾಗಕ್ಕೂ ಬರಲಿಲ್ಲ. ಹೌದು ಸರ್, ಅವ್ರು ಬಂದಿಲ್ಲ. ಇವರೇ ಯಾವಾಗ್ಲೂ ಇವರೇ ಮಾಡೋದು, ನಮ್ಗೆ ಏನಾದ್ರೂ ಮಾಡ್ರೆ ಅಲ್ಲ, ಇವ್ರು ಬಸವರಾಜ ಅಣ್ಣನೇ. ಪಕ್ಷದ ಕಾರ್ಯಕರ್ತರು ನೋಡಿ, ಕ್ಷೇತ್ರ ಶಾಸಕರು ಈಗ ಬಂದಿದ್ದಾರೆ, ಅವ್ರ ಪರವಾಗಿ ಜೈಕಾರಗಳನ್ನ ಕೂಗ್ತಿದ್ದಾರೆ. ಬಸವರಾಜನ ಇರಕ್ಕೆ ನಾವು ಇವಾಗ ಬದುಕ್ತಾ ಇರೋದು ಸಿಮೆಂಟ್ ತರ ಬಸವರಾಜನ. ಕಷ್ಟ ನೀರು ಒಳಗಡೆ ನೀರುಗಳು ಬಂದೈತೆ. ಬಸವರಾಜನ ಏನಾದ್ರೂ ಹೆಲ್ಪ್ ಮಾಡೋದು ಅವ್ರು ಬಂದ. ಈಗ ನೋಡಿ, ಸುಮಾರು ಜನರಿಗೆ ಆಕ್ರೋಶ ಇದೆ. ನೀವು ಬಂದಿದ್ದೀರಿ, ಒಂದಿಷ್ಟು ಜನ ಮಾತನಾಡ್ತಾರೆ, ಬಂದಿಲ್ಲ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇದು ಜನರ ಸಮಸ್ಯೆಯಲ್ಲಿ ಘೋಷಣೆ ಕೂಗೋದಲ್ಲ ಅಲ್ಲ. ನಿಮ್ ಕಾರ್ಯಕರ್ತರಿಗೆ ಹೇಳ್ಬೇಕಲ್ವಾ ಸರ್? ಉರುಪು ಇರ್ತದೆ. ಈಗ ನಾನು ಸತತವಾಗಿ ಇಲ್ಲಿದ್ದೀನಿ, ನೀವಿಲ್ಲ. ನೀನು ಬೆಳಗ್ಗೆ ಮಳೆ ಬಿದ್ದು ಬೆಳಗ್ಗೆ 5 ಗಂಟೆಗೆ ಬಂದಿದ್ದೀನಿ. ಬೆಳಗ್ಗೆ 5 ಗಂಟೆಗೆ ಬಂದು ಅವ್ರಿಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ. ಸಿಎಂ ಅವರು ಆ ಜಾಗಕ್ಕೆ ಬರಲೇ ಇಲ್ಲ, ನೀವು ಹೇಳಲೇ ಇಲ್ವಾ? ಒಂದು ನಿಮಿಷ, ಅವರು ಈಗ ಹೇಳಿದ್ದಾರೆ, ಅವ್ರಿಗೆ ಯಾರಿಗ ಪೇಮೆಂಟ್ ಕೊಡಬೇಕಾಗಿದ್ದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸರ್, ಈಗ ಏನು ಹಾನಿ ಆಗಿದೆ ಅಂತ ನಿಮ್ಮ ಕ್ಷೇತ್ರದ ಶಾಸಕರಾಗಿ ಕರ್ಕೊಂಡು ಹೋಗ್ಬೇಕಾಗಿತ್ತು, ಯಾಕೆ ಹೋಗ್ಲಿಲ್ಲ ನೀವು? ಯಾರು ಎಲ್ಲಿ ಹಾನಿ? ಅದೇ ನೋಡ್ತಾರೆ, ಹೋಗ್ತಾರೆ ಅಷ್ಟೇ. ಈಗ ಬರ್ತಾರೆ, ನೋಡ್ತಾರೆ, ಮತ್ತೆ ಅವ್ರಿಗೆ ಹೇಳ್ಬಿಟ್ಟು ಒಳಗೆ ಬರ್ಬೇಕಲ್ಲ. ಇವಾಗ ಅಣ್ಣ ಬೆಳಗ್ಗೆಂದ ಸಾಯಂಕಾಲ ಬರೀ ಅವ್ರು ಶಾಸಕರಿಗೆ ಹೇಳ್ತಾರೆ. ಶಾಸಕರು ಬಂದ್ರು ಕೂಡ ಅದನ್ನೇ. ಹೌದು ಸರ್, ಏನಾದ್ರೂ ಇವರೇ ಬರೋದು, ಯಾರು ಬರಲ್ಲ. ಬಂದ್ರೆ ರೋಡಿಂದ ಆ ಕಡೆ ಹೊರಟೋಗ್ತಾರೆ. AC ಬಸ್ಸಲ್ಲಿ ಹೋಗ್ಬಿಟ್ರೆ ಜನ ಕಷ್ಟ ಕೇಳೋರು ಯಾರು ಸರ್? ಇಲ್ಲಿ AC ಬಸ್ಸಲ್ಲಿ ಬರ್ತಾರೆ, ಇವ್ರ ಕಷ್ಟ ಕೇಳಿದ್ರೆ ಓಟ್ ಹಾಕ್ಬೇಕಾದ್ರೆ ಜನ ಬೇಕು ಅಲ್ಲ, ಓಟ್ ಹಾಕ್ಬೇಕಾದ್ರೆ ಜನ ಬೇಕಾಗತ್ತಲ್ವಾ? ಬೈರತಿ ಬಸವರಾಜ್ ಅವರಿಗೆ ಈಗ ಅಲ್ಲಿ ಎಲ್ಲ ತರಾಟೆಗೆ ತಗೊಂಡಿದ್ದಾರೆ ಕೆಲವರೆಲ್ಲ. ಬಟ್ ಹೌದು, ಅವ್ರ ಕ್ಷೇತ್ರ ಅಂದಮೇಲೆ ಅವ್ರು ಕೇಳ್ತಾರೆ. ಇನ್ನು ಸಾಯಿ ಲೇಔಟ್ನಲ್ಲಿ ಸಿಎಂ ಅರ್ಧಂಬರ್ಧ ವೀಕ್ಷಣೆ. KR ಪುರಂ ಶಾಸಕ ಬೈರತಿ ಬಸವರಾಜ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಯ್ಯೋ, ಸಿಎಂ ಬರಲಿಲ್ಲ ಅಂದ್ರೆ ನಾ ಏನ್ರಿ ಮಾಡಲಿ? ಕೈ ಹಿಡಿದು ಎಳ್ಕೊಂಡು ಹೋಗೋದಕ್ಕೆ ಸಾಧ್ಯನಾ? ಮುಂದಿನ ಮಳೆಗಾಲದ ಒಳಗೆ ಸಾಯಿ ಲೇಔಟ್ ಸಮಸ್ಯೆಯನ್ನು ಬಗೆಹರಿಸ್ತೀನಿ. ಸಾಯಿ ಲೇಔಟ್ ಸಮಸ್ಯೆ ಬಗೆಹರಿಸದೇ ಇದ್ರೆ ರಾಜೀನಾಮೆ ಕೊಡ್ತೀನಿ ಅಂತ KR ಪುರಂ ಶಾಸಕ ಬೈರತಿ ಬಸವರಾಜ್ ಅವರು ಹೇಳಿದ್ದಾರೆ. ಮಳೆ ಬಂದ ದಿನ ಬೆಳಗ್ಗೆ 5 ಗಂಟೆಗೆ ಸ್ಪಾಟಲ್ಲಿ ನಾನು ಇದ್ದೆ ಅಂತ ಹೇಳ್ತಾರೆ. ಬಟ್ ಅವತ್ತೊಂದು ದಿನ ಬೆಳಗ್ಗೆ 10 ಗಂಟೆ ಆದರೂ ಅವ್ರಿಗೆ ಯಾರಿಗೂ ಒಂದು ತಿಂಡಿ, ಒಂದು ಕಾಫಿ, ಒಂದು ಹಾಲು ಏನೂ ಸಪ್ಲೈ ಆಗಿರಲಿಲ್ಲಪ್ಪ. ನಾನು ಅವ್ರನ್ನ ಕೈ ಹಿಡಿದು ಕರ್ಕೊಂಡು ಹೋಗುವಂಥದ್ದು ಅಲ್ಲ. ಈಗ ನನ್ನದೇ ಬೇರೆ, ನನ್ನದೇ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡಿದ್ದೀನಿ. ಹಂಗಾಗಿ ನಾನು ಎಲ್ಲೋ ಒಂದು ಕಡೆ ಅವ್ರ ಜೊತೆ ಎಲ್ಲಿ ಗಂಟೆ ಬರ್ತಾರೆ ಅಲ್ಲಿ ಗಂಟೆ ಹೋಗಿದ್ದೀನಿ. ಅವ್ರು ಬರಲಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ? ಅದನ್ನ ಅಲ್ಲ ಸರ್, ಬರ್ತಾ ಇದ್ದೀವಿ ಎಲ್ಲ ಹೇಳಿದ್ದಾರೆ. ಮತ್ತು ಅವರು 2 ಸರಿ ಬಂದಿದ್ದಾರೆ, ಹಿಂದಿನ ಮುಖ್ಯಮಂತ್ರಿಗಳಿದ್ದಾಗೂ ಕೂಡ ಬಂದಿದ್ದಾರೆ. ಹಂಗಾಗಿ ಅವ್ರಿಗೆ ಗೊತ್ತಿದೆ. ಹಂಗಾಗಿ ಮತ್ತೆ ಏನು ಅಂತೇಳಿ ಹೋಗಿದ್ದಾರೆ ಅಷ್ಟೇ. ನಾನು ಏನು ಹೇಳಿದ್ದೀನಿ, ಮುಂದಿನ ಮಳೆಗಾಲ ಬರೋದ್ರೊಳಗಡೆ ನಿಮ್ಮ ಪರಿಸ್ಥಿತಿ ನಿವಾರಿಸುವಂಥ ಕೆಲಸ ಮಾಡ್ತೀನಿ. ಅವತ್ತೇನಾದರೂ ಆಗಿಲ್ಲ ಅಂದಾಗ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಇಷ್ಟು.